ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇರುವಂಥ ಅನೇಕ ಘಟನಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ನಾನು ಕೂಡ ಹಿಂದೆ ಗೃಹ ಸಚಿವನಾಗಿ ಕೆಲಸ ಮಾಡಿ ಆ ಜೈಲಿನ ಸುಧಾರಣೆಯ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದಂಥವನು. ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸುಧಾರಣಾ ಕೇಂದ್ರವಾಗಿ ಇರಬೇಕಾದಂಥ ಜೈಲುಗಳು ಇನ್ನಷ್ಟು ಉಗ್ರರನ್ನು, ಕ್ರಿಮಿನಲ್ಗಳನ್ನು ಹುಟ್ಟುಹಾಕುವ ಕೇಂದ್ರವಾಗಿ ಮಾರ್ಪಡ್ತಾ ಇರುವಂಥದ್ದು ಒಂದು ದುರದೃಷ್ಟಕರವಾದಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅನೇಕ ಸಾರಿ ಛೀಮಾರಿ ಹಾಕಿದೆ ನಮಗೆ. ಮೊನ್ನೆ ದಿನ ಉಗ್ರ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಬಂಧಿಸಿಟ್ರೆ ಅವ್ರ ಕೈಗೆ ಮೊಬೈಲನ್ನು ಕೊಟ್ಟು ಅವರು ದೇಶ ವಿದೇಶದ ಜೊತೆಗಿನಲ್ಲಿ ವ್ಯವಹರಿಸುವಂಥ ದೃಶ್ಯವನ್ನು ನಾವು ನೋಡಿದ್ವಿ. ಹಲವು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಶಿಕ್ಷೆಗೊಳಗಾಗಿರ್ತಕ್ಕಂಥ ಉಮೇಶ್ ರೆಡ್ಡಿ ಬ್ಯಾರಕ್ಕಿಗೆ ಕಲರ್ ಟಿವಿಯನ್ನು ಹಾಕಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ವಿ ನಾವು. ಇವತ್ತು ಜೈಲುಗಳಿಗೆ ಅಪರಾಧಿಗಳನ್ನು ಕಳಿಸೋದು ಅಂದರೆ ಅವರಿಗೊಂದು ರೆಸ್ಟ್ ಹೌಸ್, ಅದು ಸ್ವಲ್ಪ ದಿವಸ ರೆಸ್ಟ್ ತಗೊಳ್ಲಿಕ್ಕೆ ಅಂತ. ನಮ್ಮೊಬ್ಬ ಸಿನಿಮಾ ನಟ ಒಂದು ಹಾಸಿಗೆ ದಿಂಬಿಗೋಸ್ಕರ ಕೋರ್ಟಿಗೆ ಹೋಗ್ತಾರೆ. ಆದರೆ ಈ ನಟೋರಿಯಸ್ ಕೈದಿಗಳ ಕೈಗೆ ಕೂತಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತದೆ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ನಾನು ಗೃಹ ಸಚಿವನಾಗಿದ್ದಾಗ ಜಾಮರ್ಗಳನ್ನು ಹಾಕಲಿಕ್ಕೆ ಹಣವನ್ನು ಇಟ್ಟು ಟೆಂಡರ್ ಕೂಡ ಕರೆದಿದ್ವಿ. ಯಾಕಂದರೆ ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದೇನಾಯಿತು ಅಂತೇಳಿ ಹೇಳಿ ಗೊತ್ತಿಲ್ಲ. ಜಾಮರ್ಗಳಿದ್ದರೆ ಅಲ್ಲಿಂದ ಫೋನ್ ಆ್ಯಕ್ಟ್ ಮಾಡಲ್ಲ. ಒಂದು ಸಣ್ಣ ಕಂಪ್ಲೇಂಟ್ ಇತ್ತು, ಸುತ್ತ ಇರುವಂಥ ವಸತಿ ಪ್ರದೇಶಗಳಿಗೂ ಕೂಡ ಜಾಮರು ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದಿತ್ತು. ಅದನ್ನು ಸರಿ ಮಾಡಲಿಕ್ಕೆ ಎಲ್ಲವೂ ಕೂಡ ವ್ಯವಸ್ಥೆ ಆಗಿತ್ತು. ಜಾಮರನ್ನ ಅಳವಡಿಸದೇ ಇರಲಿಕ್ಕೆ ಏನು ಕಾರಣ, ಯಾಕೆ ಆಗಲಿಲ್ಲ ಅಂತೇಳಿ ಹೇಳಿ ಸರ್ಕಾರ ಇವತ್ತು ಹೋಮ್ ಮಿನಿಸ್ಟ್ರ್ ಹೇಳಬೇಕು. ಅದಕ್ಕೆ ಹಿಂದೆ ಶಿವಮೊಗ್ಗ ಪ್ರಕರಣದಲ್ಲಿ ಇದ್ದಂಥ ಒಬ್ಬ ಕೈದಿಯ ಬ್ಯಾರಕ್ನಲ್ಲಿ ಅಲ್ಲಿ ಬಹಳ ಬಿರಿಯಾನಿ ಊಟ ಇದೆಲ್ಲವೂ ಕೂಡ ನಡೆದಾಗ ತುಂಬ ಗಲಾಟೆ ಆಗಿತ್ತು. ಆ ಸಂದರ್ಭದಲ್ಲಿ ಭಾಳ ಉಗ್ರವಾಗಿ ಕ್ರಮ ತಗೊಂಡಿದ್ವಿ ನಾವು. ಭಾಳ ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲೇ ಗೂಟ ಹೊಡ್ಕೊಂಡಿದ್ದಂಥವ್ರನ್ನ ಯಾರನ್ನ ಎಬ್ಬಿಸ್ಲಿಕ್ಕೆ, ಡಿಸ್ಟರ್ಬ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ಹೇಳುವಂಥ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಎತ್ತಂಗಡಿ ಮಾಡಿ ಇಡೀ ರಾಜ್ಯದ ಬೇರೆ ಬೇರೆ ಜೈಲಿಗೆ ಹಾಕಿ ಕಳಿಸ್ಕೊಟ್ಟಿದ್ವಿ. ನನ್ನ ಮಾಹಿತಿಯ ಪ್ರಕಾರ ಈಗ ಅವರೆಲ್ಲರೂ ಕೂಡ ಅದೇ ಸ್ಥಳಕ್ಕೆ ಬಂದು ಒಕ್ಕರಿಸ್ಕೊಂಡಿದ್ದಾರೆ ಅನ್ನುವಂಥದ್ದಿದೆ. ಒಂದು ಕಾಯ್ದೆಯನ್ನು ಕೂಡ ನಾವು ತಂದಿದ್ವಿ. ಇಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರೆ ಸಿಬ್ಬಂದಿಗೆ ಯಾವ ರೀತಿ ಶಿಕ್ಷೆ ಅಂತ ಆ ಕಾಯ್ದೆಯನ್ನು ಕೂಡ ನಾವೇ ಪಾಸ್ ಮಾಡಿದ್ವಿ. ಆದರೆ ಇವತ್ತು ಏನೂ ಆಗ್ತಾಯಿಲ್ಲ. ಭಾಳ ಜನ ನಟೋರಿಯಸ್ ದೇಶದ್ರೋಹದ ಆಪಾದನೆ ಮೇಲಿದ್ದಂಥವರಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಆ ಅಪರಾಧಿಗಳನ್ನು ಇಟ್ಟಂಥ ಬ್ಯಾರಕ್ಕಿಗೆ ಹಿಂದಿನ ಸಾರಿ ಅಲ್ಲಿರುವಂಥ ವೈದ್ಯನೇ ಮೊಬೈಲ್ಗಳನ್ನು, ಸಿಮ್ಗಳನ್ನು ಸಪ್ಲೈ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇತ್ತೀಚೆಗೆ ಅವರು ಸಿಕ್ಕಾಕೊಂಡಿದ್ದಾರೆ. ಆದರೆ ಇದು ಅವ್ಯಾಹತವಾಗಿ ಮಂಗಳೂರು ಜೈಲು, ನಮ್ಮ ಬೆಳಗಾಂ, ಹಾಗೆ ಪರಪ್ಪನ ಅಗ್ರಹಾರ ಇಂಥ ಜೈಲುಗಳಲ್ಲಿ ಈ ಕೃತ್ಯಗಳು ನಡೀತಾನೆ ಇದ್ದಾವೆ. ಇದನ್ನು
ಶಾಶ್ವತವಾಗಿ ತಪ್ಪಿಸದೇ ಹೋದರೆ, ಯಾಕೆಂದರೆ ಒಂದು ಅಪರಾಧಿ ಪ್ರಕರಣದಲ್ಲಿ ಒಳಗೋದವನಿಗೆ ಶಿಕ್ಷೆ ಸರಿಯಾಗಿ ಆಗದೆ ಹೋದರೆ ಸಮಾಜದಲ್ಲಿ ಈ ದುಷ್ಕೃತ್ಯಗಳನ್ನು ನಿರ್ಬಂಧ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಜೈಲ್ ಅಂದರೆ ಭಯ ಆಗಬೇಕು. ಜೈಲ್ ಅಂತ ಹೇಳಿದ್ರೆ ಇನ್ನು ನಾನು ಅಪರಾಧ ಮಾಡೋದಿಲ್ಲ ಅಂತೇಳಿ ಸಂಕಲ್ಪ ಮಾಡೋಂಗೆ ಆಗಬೇಕು. ಆದರೆ ಇವತ್ತು ಸೆರೆಮನೆಗಳು ಅರಮನೆಗಳಾಗಿದ್ದಾವೆ ಕೆಲವು ಕೈದಿಗಳ ಪಾಲಿಗೆ. ಹಣ ಕೊಟ್ಟರೆ ನಾನು ಎಂಥ ಸೌಲಭ್ಯಗಳನ್ನು ಕೂಡ ಅನುಭವಿಸ್ತೀನಿ ಅಲ್ಲಿ ಅನ್ನುವಂಥ ಇವತ್ತು ಭಾವನೆಗಳು ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಸರ್ಕಾರ ತಲೆ ತಗ್ಗಿಸ್ಬೇಕು, ನಾಚಿಕೆಯಿಂದ ಕ್ಷಮೆ ಕೇಳಬೇಕಾಗುತ್ತೆ ರಾಜ್ಯದ ಜನರನ್ನು. ಹೀಗಾಗಿ ಇವತ್ತು ಅನೇಕ ಘಟನಾವಳಿಗಳು ಇವತ್ತು ನಡೀತಾ ಇದ್ದಾವೆ. ಅವರಿಗೆ ರಾಜ್ಯ ಆತಿಥ್ಯವನ್ನು ಕೊಟ್ಟಿದ್ದಕ್ಕೆ ಫೋಟೋಗಳು ವೈರಲ್ ಆಗಿದೆ, ವಿಡಿಯೋಗಳು ವೈರಲ್ ಆಗಿದೆ. ಕೈದಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳುವಂಥದ್ದು, ಪಾರ್ಟಿಗಳನ್ನು ಮಾಡುವಂಥದ್ದು, ಕುಣಿದಾಡುವಂಥದ್ದು ಇವು ಮೀಡಿಯಾಗಳಿಗೆ ಸಿಗ್ತದೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಸಿಕ್ಕೋದಿಲ್ಲ? ಹೋಮ್ ಮಿನಿಸ್ಟ್ರಿಗೆ ಯಾಕೆ ಮಾಹಿತಿ ಇರೋದಿಲ್ಲ? ಅಲ್ಲಿರುವಂಥ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಏನಾಗಿದೆ ಇದ್ರ ಬಗ್ಗೆ? ಹೀಗಾಗಿ ವಿಚಿತ್ರ ಒಂದು ವಾತಾವರಣ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ. ಏನಾಗ್ತಾ ಇದೆ ಅಂತ ಹೊರಗಿರೋಕ್ಕಿಂತ ಜೈಲೊಳಗಿರೋದೇ ಸುಖ ಅಂತೇಳಿ ಹೇಳಿ ಜನಕ್ಕೊಂದ್ಸರಿ ಅನಿಸಿಬಿಟ್ರೆ ನಮ್ಮ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಏನಾಗ್ಬೋದು? ಇವೆಲ್ಲವನ್ನೂ ಕೂಡ ತಕ್ಷಣ ಗಮನಿಸಬೇಕು, ಅಂಥವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ವಿಚಿತ್ರ ಅಂದರೆ ಇತ್ತೀಚಿನ ವರ್ಷದಲ್ಲಿ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಜೈಲು ಸಿಬ್ಬಂದಿ. ಇದ್ದವ್ರನ್ನೇ ಇಲ್ಲಿ ಅವನಿಗೆ ತೆಗೆದು ಇಲ್ಲಿ ಹಾಕೋದು, ಇವನು ತೆಗೆದು ಅಲ್ಲಿ ಹಾಕೋದು. ಒಂದು 10 ಜನ ಸಸ್ಪೆಂಡ್ ಆದರೆ ಅಲ್ಲಿ ಕೆಲಸಕ್ಕೆ ಜನ ಇಲ್ಲ. ಆ ಒತ್ತಡದಲ್ಲಿ ಅವನ್ನೇ ರೀಇನ್ಸ್ಟೇಟ್ ಮಾಡಿ ಮತ್ತೆ ಡ್ಯೂಟಿಗೆ ಕರೆಯೋದು, ಹೀಗೆ ಇದಾಗ್ತಾ ಇದೆ. ಹಾಗಾಗಿ ಅಲ್ಲಿರುವಂಥ ಸಜಾಬಂದಿಗಳಿಗಿಂತ ಅಲ್ಲಿರುವಂಥ ನೌಕರರು ಮತ್ತು ಅಧಿಕಾರಿಗಳನ್ನೇ ನಿಜವಾಗ್ಲೂ ಆ ಸೆಲ್ಗಳಲ್ಲಿ ಇಡುವಂಥವರೇ ಅಲ್ಲಿದ್ದಾರೆ. ಅನೇಕರು, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಅನೇಕರಿದ್ದಾರೆ. ಇವರಿಗೆ ಶಿಕ್ಷೆ ಆಗದೆ ಹೋದರೆ ಕೊಡೋ ಸಂಬಳದಲ್ಲಿ ಇವರು ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಆ ಕೈದಿಗಳ ಕೈಗೆ ಏನೇನೋ ಸರಬರಾಜು ಮಾಡಿ ಇವರು ಬದುಕೋದಾದರೆ, ಅವರ ಹಣದಲ್ಲಿ ಬದುಕೋದಾದರೆ ಖಂಡಿತವಾಗೂ ಜೈಲುಗಳನ್ನು ಬಾಗಿಲು ಹಾಕಿಸ್ಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿ ಇವತ್ತಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಿದ್ದೋಗಿದೆ. ಗೃಹ ಇಲಾಖೆ ನಿಷ್ಕ್ರಿಯ ಆದಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಜನರ ಬದುಕಿನ ಮೇಲೆ ಇದು ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಜನ ಶಾಂತವಾಗಿ ಬದುಕಬೇಕು, ಸುಖವಾಗಿ ಬದುಕಬೇಕು, ಒಂದು ಮುಕ್ತವಾದಂಥ ವಾತಾವರಣ ಇರಬೇಕು ಅಂತ ಹೇಳಾದರೆ ಇವೆಲ್ಲವನ್ನ ನಿರ್ಬಂಧ ಮಾಡಬೇಕಾಗ್ತದೆ. ಜೈಲುಗಳಲ್ಲಿ ಸುಧಾರಣೆಗೆ ಅನೇಕ ವ್ಯವಸ್ಥೆಗಳನ್ನು ನಮ್ಮ ಸರ್ಕಾರ ಇದ್ದಾಗ ಮಾಡಿತ್ತು. ಅಲ್ಲಿರುವಂಥ ಮೆಷಿನರಿಗಳನ್ನೆಲ್ಲ ಬದಲಾಯಿಸಿ ಅಲ್ಲಿ ಉತ್ಪಾದನೆ ಜಾಸ್ತಿ ಮಾಡೋ ಹಾಗೆ, ಅಲ್ಲಿರುವ ಕೈದಿಗಳ ಕೈಗೆ ಸದಾಕಾಲ ಕೆಲಸ ಕೊಟ್ಟರೆ ಮತ್ತು ಅವರು ದುಡಿಮೆ ಜಾಸ್ತಿ ಆದರೆ, ಅಲ್ಲಿ ಒಳಗಿದ್ದವ್ರ ದುಡಿಮೆಯೂ ಜಾಸ್ತಿ ಆಗಬೇಕು. ಅವನು ಹೊರಗೆ ಬರುವಾಗ ಅವನೊಬ್ಬ ಅಪರಾಧಿ ಕೃತ್ಯದಲ್ಲಿ ಭಾಗವಹಿಸ್ದೇನೆ ನನ್ನ ಒಂದು ಮರ್ಯಾದಸ್ಥ ಜೀವನ, ಗೌರವಸ್ಥ ಜೀವನ ಮಾಡ್ತೀನಿ ಅನ್ನುವಂಥ ಭಾವನೆಯಿಂದ ಹೊರಗೆ ಬರಬೇಕು. ಅವರ ಸ್ಯಾಲ್ರಿ ಕೂಡ ಜಾಸ್ತಿ ಮಾಡಿದ್ವಿ. ಅನೇಕ ಸಾರಿ ನನ್ನ ಮೇಲೆ ಕಾಮೆಂಟ್ಸ್ ಬಂತು, ಹೊರಗಿದ್ದವರಿಗಿಂತ ಅವ್ರ ಕೈಗೆ ಸಂಬಳ ಜಾಸ್ತಿ ಕೊಡ್ತಾಯಿದೆ ಅಂತ. ಎಲ್ಲರ ಕೈಗೂ ಇಲ್ಲ,
ಯಾರು ನೇಯ್ಗೆಯವರಿದ್ದಾರೆ, ಯಾರು ಹೊಲಿಗೆಯವರಿದ್ದಾರೆ, ಯಾರು ಬೇರೆ ಬೇರೆ ಈ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೊರಗಡೆ ಅವ್ರ ಕೈಗೆ ಸಾವಿರಾರು ರೂಪಾಯಿ ಸಂಬಳ ಸಿಗ್ಬೋದು, ಅಲ್ಲಿ ಒಂದು 500 ರೂಪಾಯಿ ಆದರೂ ಮಿನಿಮಮ್ ವೇಜಸ್ ಸಿಕ್ಕಲಿ ಅಂತೇಳಿ ನಾವು ಒತ್ತು ಮಾಡಿದ್ವಿ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಅವ್ರು ಒಳ್ಳೆಯರಾಗಲಿ, ಹಳೆಯ ಅವರ ಬದುಕನ್ನು ಮರೆತು ಹೊಸ ಬದುಕನ್ನು ಕಟ್ಕೊಂಡ್ಲಿ ಅಂತ. ಆದರೆ ಈ ಸರ್ಕಾರ ಇವತ್ತು ಜೈಲುಗಳ ಬಗ್ಗೆ, ಅದರ ಆಡಳಿತದ ಬಗ್ಗೆ ಗಮನವನ್ನೇ ಹರಿಸ್ತಾನೆ. ಅಲ್ಲಿರುವಂಥ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡುವಂಥ ನಡವಳಿಕೆಯಿಂದಾಗಿ ಇಂಥ ಕೃತ್ಯಗಳು ನಡೀತಾ ಇದ್ದಾವೆ. ನಾನು ಅದನ್ನು ಖಂಡಿಸ್ತೇನೆ. ತಕ್ಷಣ ಗೃಹ ಇಲಾಖೆ ಸಚಿವರು ಗಮನ ಕೊಟ್ಟು ಸರಿಯಾದ ರೀತಿ ಎನ್ಕ್ವೈರಿ ಇದ್ರ ಬಗ್ಗೆ ಆಗಿ ಇನ್ನು ಮುಂದೆ ಈ ಕೃತ್ಯಗಳು ನಡೆದಿದ್ದಾಗೆ ಏನೇನು ಜೈಲಲ್ಲಿ ಸುಧಾರಣೆಗಳನ್ನು ತರಬಹುದು. ಇವತ್ತು ಟೆಕ್ನಿಕಲಿ ಅನೇಕ ವಿಷಯಗಳು ಬಂದಿದ್ದಾವೆ. ಫೋನ್ ಉಪಯೋಗಿಸ್ದಿದ್ದು, ಬಳಕೆ ಮಾಡದಿದ್ದ ಹಾಗೆ ಮಾಡುವಂಥದ್ದು ಇದೆ. CCTVಗಳನ್ನು ಹಾಕಿದ್ದೇವೆ, ಅದ್ರ ಫುಟೇಜನ್ನು ನೋಡೋಕ್ಕೆ ಯಾರಿಗೂ ಪುರ್ಸೋತಿಲ್ಲ. ಅಧಿಕಾರಿಗಳು ಒಳಗಡೆ ಹೋಗ್ತಾರೆ, CCTVನೂ ಇಲ್ಲ, ಅಲ್ಲಿ TV ಇಲ್ಲ, ಮಾಯ ಆಗ್ತದೆ. ಅವ್ರ ಬ್ಯಾರಕ್ಗಳಲ್ಲಿ ಫೋನ್ಗಳು ಮಾಯ ಆಗ್ತದೆ. ಇದು ಯಾರು ತಗೊಂಡು ಹೋಗ್ತಾರೆ, ಯಾರು ತಂದು ಇಡ್ತಾರೆ? ಭಾಳ ಹೊತ್ತಿನ ಕೆಲಸ ಅಲ್ಲ ಇದನ್ನ ಹಿಡಿಯೋದು. ಸರ್ಕಾರಕ್ಕೆ ಬದ್ಧತೆ ಇರಬೇಕು, ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. 23ರದ್ದು ವಿಡಿಯೋನೂ ಇದೆ, 25ರದ ವಿಡಿಯೋನೂ ಇದೆ. ಹಳೇದು ಮನೆ ಹಳೇದು ಇರ್ಬೋದು, ವಸ್ತು ಕೂಡ ಇದೆ. ಇದು ದಿನನಿತ್ಯ ನಡೀತಾ ಇದೆ, ದಿನನಿತ್ಯ. ಸರ್, ಈ ಪರಂಪರೆ ನೀವು ಹೇಳೋದು ಸರಿ ಇದೆ, ನಾನು ಅದನ್ನ ಅಲ್ಲಗಳೆಯೋದಿಲ್ಲ. ನಮ್ಮ ಸರ್ಕಾರ ಇದ್ದಾಗಲೂ ಆಗಿತ್ತು. ಅದನ್ನು ಕಟ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೀತದೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ನಾವು ಮಾಡಿದ್ವಿ ಅವತ್ತು. ಸುಮಾರು 20 ಜನ ಅಂತೇಳಿ ಹೇಳಿ ನನಗೆ ನೆನಪು. ಅಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಹುದ್ದೆಯಲ್ಲಿದ್ದಂಥ ಅಧಿಕಾರಿ ಮತ್ತು ಕೆಲವು ಸಿಬ್ಬಂದಿ ಎತ್ತಂಗಡಿ ಮಾಡಿದ್ವಿ. ಅದು ಮುಖಾಮುಲಾಜ್ ನೋಡಲಿಲ್ಲ. ಸುಮಾರು 6 ಜನರನ್ನು ಸಸ್ಪೆಂಡ್ ಮಾಡಿದ್ವಿ ಆ ಸಂದರ್ಭದಲ್ಲಿ. ಆ ಸೆಕ್ಯೂರಿಟಿನಲ್ಲಿ ಗೇಟ್ನಲ್ಲಿ ಆ ರೀತಿ ಅವ್ರನ್ನ ಬೇರೆ ಚೇಂಜ್ ಮಾಡಿತ್ತು. ಅದೇನಾಗ್ತದೆ, 24 ಗಂಟೆ ಒಟ್ಟಿಗೆ ಇರ್ತಾರೆ ಎಲ್ಲರೂ. ಆಮೇಲೆ ಹೊಸರಲ್ಲಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಆಮೇಲೆ ವ್ಯವಹಾರಗಳು ಶುರು ಆಗುತ್ತೆ. ಈಗ ಅನೇಕ ಬೇರೆ ಬೇರೆ ವಿಧಾನಗಳು ಬಂದಿದ್ದಾವೆ. ನಾವು ಅದನ್ನು ಸುಧಾರಣೆ ಮಾಡೋದು ಹೇಗೆ ಅಂತೇಳಿ ಹೇಳಿ ಒಂದಷ್ಟು ಪ್ರಾಮಾಣಿಕವಾಗಿ ಚಿಂತನೆ ಮಾಡಿದ್ರೆ ಖಂಡಿತವಾಗಿ ಇವೆಲ್ಲ ಕಂಟ್ರೋಲ್ ಆಗ್ತದೆ. ಸರಿ ಇದೆ, ನಮ್ಮ ಎಲ್ಲ ಜೈಲುಗಳು ಕೂಡ ಕೆಪಾಸಿಟಿಗಿಂತ ಜಾಸ್ತಿ ಅಲ್ಲಿ ವಸತಿ ಇದನ್ನ ಕೈದಿಗಳನ್ನ ಇಡುವಂಥ ಒಂದು ಕೆಲಸ ಆಗಿದೆ. ಅದು ಕೂಡ ಬೇರೆ ಬೇರೆ ಈಗ ಹೈಟೆಕ್ ಜೈಲು ಇಲ್ಲಿ ಮಾಡ್ತಾ ಇದ್ದೀವಲ್ಲ, ನಾವಿದ್ದಾಗಲೇ ಸ್ಯಾಂಕ್ಷನ್ ಮಾಡಿ ಟೆಂಡರೆಲ್ಲ ಆಹ್ವಾನ ಮಾಡಿತ್ತು ಶಿವಮೊಗ್ಗದಲ್ಲಿ. ಇಂಥ ನಟೋರಿಯಸ್ ಕೈದಿಗಳನ್ನು ಇಡ್ಲಿಕ್ಕಾಗಿ ಒಂದು ಹೈಟೆಕ್ ಜೈಲು ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ಮಾಡಬೇಕಾ? ಒಂದು 100 ಕೋಟಿ ಕೇಂದ್ರ ಸರ್ಕಾರದ ಪೂರ್ಣ ಇದರಲ್ಲಿ ಇದನ್ನ ಮಾಡಿಸ್ತಾ ಇದ್ದೀವಿ. ಆದರೆ ಬೇಗ ಆಗಬೇಕು, ಇವೆಲ್ಲವೂ ಆಗಬೇಕು, ಗಮನ ಕೊಡಬೇಕು. ಜೈಲು ಅಂದರೆ ನೆಗ್ಲೆಕ್ಟೆಡ್ ಒಂದು ಇಲಾಖೆ ಅನ್ನುವಂಥ ಒಂದು ಭಾವನೆ ಏನು ನಿರ್ಮಾಣ ಆಗಿದೆ, ಅದು ಹೋಗಬೇಕು. ಅದು ನಿಜವಾಗ್ಲೂ ಕೂಡ ಬದ್ಧತೆಯಿಂದ ಅಲ್ಲಿ ಜೈಲನ್ನು ಸುಧಾರಣೆ ಮಾಡೋ ಬಗ್ಗೆ ಕ್ರಮ ತಗೊಂಡು. ಅಲ್ಲ, ಅದೊಂದು ಇಲಾಖೆ ನೆಗ್ಲೆಕ್ಟೆಡ್ ಇಲಾಖೆ, ಅದಕ್ಕೆ ಕಾಂಪಿಟೇಷನ್ ಇರೋದು ಸಹಜ. ಈಗ ನಾವು ಅವತ್ತು ಹೊರಗಾಕಿ ಸಸ್ಪೆಂಡ್ ಮಾಡಿದಂಥ ಅಧಿಕಾರಿಗಳು ಈಗ ಮತ್ತೆ ಅದೇ ಸ್ಥಾನಕ್ಕೆ ಬಂದಿದ್ದಾರೆ. ಈ ಸರ್ಕಾರ ಬಂದ್ರ ಮೇಲೆ ಬಂದ್ಬಿಟ್ರು ಅವರೆಲ್ಲ. ಅಪರಾಧ ಮನ್ನಾ ಆಯಿತು ಅವ್ರದ್ದು. ಸರ್, ನಾವಿದ್ದಾಗ ಸಸ್ಪೆಂಡ್ ಮಾಡಿದ್ವಿ, ಬಟ್ ಈಗ ಇನ್ನೂ ಸಸ್ಪೆಂಡ್ ಮಾಡಲಿಲ್ಲ, ಏನು ಕ್ರಮನೇ ತೊಗೊಳ್ಳಿಲ್ಲ. ವರದಿ ಕೇಳಿದ್ದೇವೆ ಅಂತ ಹೇಳ್ತಾರೆ, ಮಾಹಿತಿ ಇರಲಿಲ್ಲ ನನಗೆ ಅಂತ ಹೇಳ್ತಾರೆ. ಎಲ್ಲೋ ವೋಟರ್ಸ್ ಲಿಸ್ಟಲ್ಲಿ ಹೆಸರು ಸೇರಿದೆ ಅಂತೇಳಿ ಹೇಳಿ ಅಲ್ಲಿ ರಾಹುಲ್ ಗಾಂಧಿಯವ್ರು ಹೇಳಿದ ಕೂಡಲೇ ನಮ್ಮ ಹೋಮ್ ಮಿನಿಸ್ಟ್ರು ಇಲ್ಲ ನನಗೂ ಕೂಡ ಗೊತ್ತಿದೆ ಅಂತ ಹೇಳ್ತಾರೆ. ಅವ್ರಿಗೆ ಆ ಇನ್ಫಾರ್ಮೇಷನ್ ಇರ್ತದೆ, ಅವ್ರದ್ದು ಇಲಾಖೆ ಇನ್ಫಾರ್ಮೇಷನ್ ಇರಲ್ಲ. ಇದು ದುರ್ದೈವ ಸಂಗತಿ ಇದು.